ಇವರಿಬ್ರು ಡಿಬೇಟ್ ನಡೆಯುತ್ತೆ ನನ್ನ ಹೇರ್ ಸ್ಟೈಲ್ ಅಲ್ಲಿ. ಮಗಳು ಗೈಸ್ ಊರ್ ಹೋಗ್ತದ ನಮ್ಮಮ್ಮ. ಕ್ಯೂಟ್ ಕಾಣ್ತಿದೆ. ನೈಟಿ ನೈಟಿ ಡ್ರೆಸ್ ಅಂತ ಅಪ್ಪ ನಿಮ್ದು ಇರ್ಲಿ, ಡ್ರೈವರ್ ಪಾಠ ಕೊಡಿ. ಊಟ ಅಂತೂ ಕೊಡ್ಸಿದ್ರ ಚೆನ್ನಾಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಸಿಸ್ಟರ್ ಇನ್ ಶಾಪ್ ಅಲ್ಲಿ. ಸೊ ಏನಕ್ಕೆ ಅಂತ ಹೇಳ್ತೀನಿ, ಇವಾಗ ಎಲ್ಲ ರಿಯಾಕ್ಷನ್ ಇದೆ. ಹಿಂದೆ ನೋಡಿ, ನಮ್ಮ ಮಮ್ಮಿ ನೋಡಿ, ನನ್ ಮಾತಾಡ್ಸೋದೇ ಇಲ್ಲ. ತನ್ಮಯ ಹೇಳಿ ಯಾರಂತ ಗೊತ್ತಾಯ್ತಾ? ಯಾರು ಹೇಳು? ಮನೆ ಬಂದ್ಬಿಟ್ಟು ಸೈಲೆಂಟ್ ಆಗಿದ್ದ. ಆಕ್ಷನ್ ಒಂದೇ ತಗೋಬೇಕಾಗಿರೋದು. ನಮ್ಮ ಮಮ್ಮಿದಾಯ್ತು ಆಯ್ತು. ಸಮೀರ್ಗೂ ಬೆಳೆ ಕಾಲ್ ಮಾಡಿದ್ರೆ ಅವ್ನ ಫೋನ್ ಇರ್ತಿಲ್ಲ. ಯಾವಾಗಾದ್ರೂ ಇನ್ ಕೇಸ್ ಕಾಲ್ ಮಾಡಿದ್ರೆ ಅವ್ನ್ ರಿಯಾಕ್ಷನ್ ಕಾವ್ಯಾಗೆ ಕೂದು ಬಿಡ್ಬೇಕಂತ ಇರೋದೇ ಇಷ್ಟ. ಕ್ಯೂಟ್ ಆಕ್ಚುಲಿ ಫಸ್ಟ್ ಎಲ್ಲರೂ ಬೇಡ ಬೇಡ ನೋಡುವ. ನಾಳೆ ಒಂದ್ ಶೂಟ್ ಇದೆ ಗೈಸ್, ಅದಕ್ಕೆ ನಾನು ಚೆನ್ನಾಗಿ ಕಾಣಿಸ್ಬೇಕು, ಅದೇ ಮೇನು. ನಮ್ ಡ್ಯಾಡಿ ನೋಡಿ ಹೇಗಿದ್ದೀನಿ. ಗೈಸ್ ನಮ್ಮ ಮಮ್ಮಿದ್ ಇವಾಗ ಫುಲ್ ಶಾಪಿಂಗು. ಅವರು ಶಾಪಿಂಗ್ ಮಾಡ್ತಾ ಇದ್ದಾಳೆ. ಅವ್ರಿಗೆ ಹೋಗ್ತಾ ಇದೀನಿ ಅಂತ ಮಮ್ಮಿ ಊರ್ ಹೋಗ್ತಾ ಇದ್ರಂತೆ ಪಾಪ. ನಮ್ಮ ಮಮ್ಮಿ ಡ್ಯಾಡಿ ಊರ್ಗ್ ಹೋಗ್ತಿದ್ದಾರೆ. ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು, ಬಟ್ ನನ್ಗೆ ಹೋಗಕ್ ಆಗಲ್ಲ. ಸೊ ಅವಾಗೆಲ್ಲ ನನ್ನ ಸ್ಪೆಷಲ್ ಡೇ ನಾನು ಬ್ಯಾಂಗ್ಳೂರಲ್ಲೇ ಸೆಲೆಬ್ರೇಟ್ ಮಾಡ್ಕೋತೀನಿ. ಇವ್ರ ಜೊತೆ ಹೋಗ್ಬಿಟ್ಟು ಊರಿಗೆಲ್ಲ ಸೆಲೆಬ್ರೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲಾರು ಇಲ್ಲೂ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಹಸ್ಬೆಂಡ್ ಅಂತಲ್ಲ ಎಲ್ಲಾರು ಇಲ್ಲೇ ಇರ್ತಾರೆ. ಅಲ್ಲ ಪ್ಲಾನಿಂಗ್ ಚೆಕ್ ಮಾಡ್ತಿದ್ದಾರೆ. ಕೊಡುವ. ಈ ತರದ್ ತಗೊಂಡೋಗಿದ್ ನಾನು ಲಾಸ್ಟ್ ಟೈಮ್. ಈ ತರದಲ್ಲೇ ತಗೊಂಡೋಗಿದ್ದು. ಇದು ಈ ಡಿಸೈನೇ ತಗೊಂಡೋಗಿದ್ ನಾನು. ಯಾವುದು ಇದು ಸ್ಟಾರ್ಟಿಂಗು 325 ತಗೊಳ್ಳಿ. ಅದೇ ನೋಡಿದ ತಕ್ಷಣ ಅದೇ ಕಾಸ್ಟ್ ಪ್ರಶಾಂತ್ ಅವ್ರ ಓನ್ ಸಿಸ್ಟರ್ ಮಾಡ್ತಿದ್ದಾರೆ. ಅವ್ರ ಸಿಸ್ಟರ್ ಇಲ್ಲ ತಗೊಂಡು ಹೋಗಿ ಅಲ್ವಾ ಮಾಮ್? ಇದು ಚೆನ್ನಾಗಿದೆ. ಅದ್ರಲ್ಲಿ ಕಲರ್ ಇದೆ ನೋಡಿ. ತಗೊಂಡಿದ್ದಲ್ಲ ನಾನು ಅದೇ 200 ಏನೋ ಅದು ಡೈಲಿ ವೇರ್ ತಗೊಂಡಿದ್ದು. ಎಂತ ಮಗಳು ಗೈಸ್ ಊರ್ ಹೋಗ್ತದ ನಮ್ಮಮ್ಮ. ಚೆನ್ನಾಗ್ ಕಾಣ್ಲಿ, ಚೆನ್ನಾಗ್ ಹೋಗ್ಲಿ. ಸೂಟ್ ಕೇಸಲ್ಲಿ ಸ್ಯಾರಿ ತಂದಿರೋ ತೋರ್ಸ್ಲಾ ನನ್ಗ? ನನ್ಗೆನಾ? ನಿಮ್ಗೆ ಅದೇನೋ ಹೇಳ್ತಾರಲ್ಲ ತಗೋ ಅಂದ್ರೆ ನನ್ಗೆ ಅದೇನೋ ಗಾದೆನೇ ಐತೆ. ಹಂಗೆ ಕೇಳ್ಬೇಕು ನಾನು. ಅಮ್ಮ ಅಪ್ಪ ಯಾರು ಕೇಳ? ಮಕ್ಳಿಗೆ ಕೇಳೋದು. ಮಾ ಎಮೋಷನಲ್ ಆಗ್ತಿಲ್ಲ ಅಮ್ಮ ಕೇಳಕ್ಕೆ. 2 ನೈಟಿ ಕೊಡ್ಸಲ್ಲ ಅಂತ ನೋಡಮ್ಮ, ಪಾಪ. ನಾನು ಇನ್ ಸೀರೆ ಕೇಳದ್ನ. ಅದೇ ಆಫ್ಟರ್ ಆಲ್ ಸರಿ ಸೀರೆ ಬೇಡ, ನೈಟಿ ಕೊಡ್ಸ್ತೀನಿ. ಎತ್ಕೊಂಡ್ ಹೋಗ್ಲಾ? ಆಯ್ತು ತಗೊಂಡೋಗು. ಒಳ್ಳೆ ಸೀರೆ ಸೆಕೆಗೆ ನೈಟಿನೇ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಜವಾಗ್ಲೂ. ಸೆಕೆಗೆ ಇದ್ ತಗೊಳ್ಳಿ ಮಾಮ್, ಇದ್ ತಗೊಳ್ಳಿ. ಸ್ಯಾರಿ ಆದ್ರೆ ರಿಟರ್ನ್ ಕೊಡ್ಬೇಕಾ? ನಾನ್ ವೇರ್ ಮಾಡಲ್ವಲ್ಲ ನೈಟಿ, ಅದಕ್ಕೆ ಹಾಕಲ್ವಲ್ಲ, ಅದಕ್ಕೆ ಅವಳೊಳಗೆ ಇರುತ್ತೆ ಮಾಮ್. ಇದು ಚೆನ್ನಾಗಿರುತ್ತೆ. ಈಗ ಸಣ್ಣ ಆಗಿದ್ದೀನಿ ನಾನು. ನೈಟಿಯಿಂದ ನಮ್ಮ ಮಮ್ಮಿ ಇವಾಗ ಟಾಪ್ಸ್ ತಗೋತಿದ್ದಾರೆ. XXL ಇಂದ XXL ಬಂದಿದ್ದಾರೆ ನಮ್ಮ ಮಮ್ಮಿ. ಅಲ್ಲಿ ಮನೋಜ್ ಬೈತಿದ್ರು, ನಿಮ್ ಮಮ್ಮಿಗೆ ಸ್ವಲ್ಪ ಹೇಳಿ ಡಯಟ್ ಮಾಡಕ್ಕೆ, ಅವರು ತಿಂತಾನೆ ಇದಾರೆ ಅಂತ. ಏನ್ ತಿಂದೆ ನಾನು? ಇಲ್ಲ ಗೋಬಿ ಮಂಚೂರಿ, ಪಾನಿಪುರಿ. ಯಾರು ನೋಡಿದ್ರು? ಅವರೇ ಹೇಳಿದ್ದೆ. ನಾನು ಗೋಬಿ ಎಲ್ಲಿ ತಿಂತಾರೆ? ಎಲ್ಲಿ ತಿಂದೆ ಮಾ? ಒಂದೊಂದ್ ಪೀಸ್ ತಿಂದಿದ್ದು. ಒಂದ್ ಪೀಸ್ ಆದ್ರೂ ಒಂದೇ ತಾನೆ ಗೈಸ್, ಊಟ ತಿನ್ನೋದೇ ತಾನೆ. ಬೇರೆ ಕಲರ್ ಇದೆಯಾ ಅವ್ಳಿಗೆ? ಓಕೆ ಅಂತ ಪಿಂಕ್ ಅದೇ ಅದಕ್ಕ ಇದು. ಅದ್ ತಗೊಳ್ಳಿ, ಇದು ಚೆನ್ನಾಗಿದೆ ತಗೊಳ್ಳಿ. ಇದು ಲಾಂಗ್ ಚೆನ್ನಾಗಿದೆ ತಗೊಳ್ಳಿ ಮಾಮ್, ಚೆನ್ನಾಗಿದೆ. ಲಾಂಗ್ ಬೇಡಮ್ಮ, ಮೈಸೂರು ಮ್ಯಾಕ್ಸ್ ತರ ಅದೇ ನೈಟಿನೇ ಇದೆಯಲ್ಲ. ಲಾಂಗ್ ಅದೆಲ್ಲ ಬಾಕಿದೆಲ್ಲ ಲಾಂಗ್ ಬರುತ್ತೆ. ಇದು ತಗೊಂಡಿದ್ದು ಸೆಟ್ ಇದೆ, ಬೆಸ್ಟ್. ದುಪ್ಪಟ್ಟ ಇದೆ ಅದಕ್ಕೆ. ಇದು ಲಾಂಗ್ ಇದು ತರ ಟಾಪ್ಸಾ? ಏ ಪೆನ್ನ ಬೇಡ ಅನ್ನಲ್ಲ ಅಂತ. ನೀವೇನು ಒಳಗಡೆ ಆಫ್ ಮಾಡು ತನ್ಮಯ್. अच्छा है ಇದು ಕೊಂಡಿದ್ಯಾ? ಇದು ಬೆಲ್ಟಾ? ಇದೆಲ್ಲ ಚೆನ್ನಾಗಿದೆ. ಇದು ಡಿಸೈನ್ ಸೈಜ್ ಮಾ
ಡ್ಯಾಡಿ ಅವ್ರ ಸಿಸ್ಟರ್ಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಿರೋದು. ನೈಟಿ ಅದು ಹೇಳ್ಬಾರ್ದು, ನೈಟ್ ಅಂತ ಹೇಳ್ಬಾರ್ದು. ಡ್ರೆಸ್ ಅಂತ ಬಟ್ಟೆ ಡ್ರೆಸ್ ಪಾಪ ಬಟ್ಟೆ. ಡ್ರೆಸ್. ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ. ಆಯ್ತು ಸ್ಪೆಕ್ಸ್ ತೆಗ್ಬಿಟ್ಟು ಆ ಸ್ಪೆಕ್ಸ್ ಹಾಕೊಳ್ಳಿ. ಅದಕ್ಕೆ ಗೊತ್ತು ರಾಜ್ಕುಮಾರ್ ಅಂತ ನೀವು. ರಾಜ್ಕುಮಾರ್ ಅಲ್ಲ, ಬಂಗಾರಪ್ಪ ವಿಷ್ಣುವರ್ಧನ್. ಬಂಗಾರಪ್ಪ ಅಂತ. ಇದೆಡಾ ಇದು ಎರಡು. ಅದೆಡಾ ನಮ್ಮ ತಂಗಿ. ನಮ್ಮ ತಂಗಿ ಟೇಸ್ಟ್ ನನಗೆ ಗೊತ್ತು. ಸರಿ, ಅದು ಅದಲ್ಲಿ ನಾನು ಅದೇ video ತೋರ್ಸ್ಬಿಟ್ಟು ನಿಮ್ಮ ನೈಟಿ ನೀನು ಇನ್ನೂ ಫ್ರೀ ಸೈಜ್ ಬರುತ್ತೆ. ಇನ್ನು ಎಲ್ಲಿದೆ ಗೊತ್ತಾ ಇವು? ಫ್ರೀ ಸೈಜ್ ಇದ್ ಬೇಡ ಬಿಡಿ. ಯಾವುದು ಬಿಟ್ರೇನೋ ಏನು ಏನಾಯ್ತು? ಆಗಿದೆ ನಮ್ದು ಒಂದು 10,000 ಮಾಡಿಸ್ತೀನಿ ಕಮಿಷನ್. ನೈಟಿ ಒಂದೇ ಅಲ್ಲಿ ಬಿಲ್ ಯಾರೇನಿ ಕೊಡೋದ್ ನಾನು. ನೀನಾ? ಮತ್ತೆ ಬೇಡ ಬಿಡು. ಬಾರಿ ಇದಾರೆ ನೋಡಿ ಗೈಸ್ ನಮ್ ಡ್ಯಾಡಿ. ನಮ್ಮ ಮಮ್ಮಿ ಬಿಲ್ ಮಾಡ್ತಾರ ಅನ್ಬಿಟ್ಟು ಏನೋ ಡಿಸ್ಕಷನ್. ನಾನ್ ಬಿಲ್ ಮಾಡೋದಲ್ಲಿ. ಇಲ್ಲಿ ಕಡೆ ಬನ್ನಿ. ಇದು ಈ ತರ ಇದೆಯಲ್ಲ ಇದ್ಯಾ? ಬಟ್ಟೆ ಇದ್ದೀನಿ. ಅದು ಬೇರೆ, ಇದು ಬೇರೆ. ಮೊನ್ನೆ ಪಿಂಕ್ ಕೊಟ್ಟ ಸೋನುಗೆ. ಅದೇನೆ ಸೇಮ್ ಅಲ್ಲೇನೆ, ಕಲರ್ ಬೇರೆ ಅಷ್ಟೇ. ಹೌದಾ? ಸೇಮ್ ಪ್ರಿಂಟ್ಸ್. ನಿಮ್ಗೆ ಅದೇ ಸೈಜ್ ಬರುತ್ತೆ. ನಮ್ಮ ಮಮ್ಮಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗೌನ್ ಬೇಡ. ನನಗ್ ಫ್ರಾಕ್ ಆಗುತ್ತೆ. ನೀವು ಇದನ್ನ ಜೀನ್ಸ್ ಮೇಲೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜೀನ್ಸ್ ಮೇಲೆ ಹಾಕೊಳ್ಳಿ. ಅದೇ ಹೇಳಿದೆ ಇದು. ಇದೊಂದಿದೆ ಕಲರ್. ಇದು ನೋಡ್ಸೋದು ವೀಣಾ ನನಗೆ. ಚೆನ್ನಾಗಿದೆ. ನನ್ನ ಹತ್ರ ಐತೆ ಕಲರ್. ಇಲ್ಲ ಪ್ಯಾಂಟ್ ಇದೆ ಅದು. ಇದು ತಗೊಳ್ಳಿ. ಬ್ಲಾಕ್ ಬ್ಲೂ ಗೈಸ್ ಹೆಂಗಾಗ್ತೈತೆ ಅಂದ್ರೆ ಬಟ್ಟೆಗಳ ಕನ್ಫ್ಯೂಷನ್. ಇಲ್ಲಿ ಒಂದ್ ಕಡೆ ಅವ್ರೊಂದ್ ಕಡೆ ನಾನೊಂದ್ ಕಡೆ ತಲೆ ಕೆಡ್ತೈತೆ. ನಮ್ ಡ್ಯಾಡಿ ನೋಡಿ ಐಫೋನ್ ವಾಚು ಇವ್ರ ಯಾವ ಫೋನ್ಗೂ ಸೆಟ್ ಮಾಡಿಲ್ವಲ್ಲ ಪಾಪ. ಬಬ್ಲು ಫೋನ್ ಸೆಟ್ ಮಾಡಿದಾನೆ. ಇವಾಗ ಏನ್ ಕಾಲ್ ಬರುತ್ತಾ? ಬಬ್ಲು ಫೋನ್ ಎಲ್ಲ ಬರುತ್ತೆ. ಗೈಸ್ ನಾವು ಸಮೀರ್ ಫೋನ್ ಸೆಟ್ ಮಾಡ್ಕೊಂಡು ಇವ್ರು ಯೂಸ್ ಮಾಡ್ತವ್ರೆ ವಾಚ್. ಎಲ್ಲಿ ದುಬೈದು ವಾಚ್ ಗೈಸ್. ಲಾಸ್ಟ್ ಇಯರ್ ನಾವು ವಾಚ್ ತಗೊಂಡಿರೋ ಆ ವಾಚ್ ಪ್ರಶಾಂತ್ ಸಮೀರ್ ಗಿಫ್ಟ್ ಮಾಡಿ, ಸಮೀರ್ ಇಂದ ಇವಾಗ ನಮ್ ಡ್ಯಾಡಿ ವಾಚ್ ಹಾಕೊಂಡು ಓಡಾಡ್ತವ್ರೆ. ಇವಾಗ ಮಮ್ಮಿದು 11 ಇದೆಲ್ಲ, ಅದಕ್ಕೆ ಆಗುತ್ತೆ, ಅಡ್ಜಸ್ಟ್ ಆಗುತ್ತೆ ಇದು. 11 ಫೋನ್ 14 14 ಇಲ್ಲ 11. 11 ಇದು. ಅದು ಹಾಳಾಯ್ತದ ಆಗಲ್ಲ. ಮೀನನ್ನು ಹೇಗೆ ಹಿಡಿಯುವರು? ಬಲೆಯನ್ನು ಬೀಸಿ ಮೀನನ್ನು ಹಿಡಿಯುವರು. ದುಡಿಮೆಯ ಗರಿಮೆಯ ಪದ್ಯ ಬರೆದ ಕವಿಯ ಹೆಸರೇನು? ದುಡಿಮೆ ಗರಿಮೆ ಪದ್ಯ ಬರೆದ ಕವಿಯ ಹೆಸರು ವಿ.ಬಿ. ಕುಲಮರ್ಮ. ಮುಖದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು? ಹೊಸ ಹೊಸ ಬಗೆಯಲ್ಲಿ ಉಡುಗೆಯನ್ನು ಹೊಲಿಯುತ್ತಾ ಮೈಯನ್ನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬೆಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಗಳಿಸಬಹುದು. ವೆರಿ ಗುಡ್. ಜನರನ್ನು ಸಲುಹುವ ದಾತ. ಅರೆಯನ್ನು ಕಬ್ಬಿಣದಿಂದ ಮಾಡುವರು. ಇನ್ನೇನು ಅಲ್ಲಿ ನೀನು ಎಷ್ಟು ಕೊಡ್ತೀಯ ಅಲ್ಲಿ ಡಬಲ್ ಕೊಡಿಸ್ಬೇಕಷ್ಟೇ. ಗ್ರೀನ್ ಇದೆ ನೋಡ್ತೀರಾ ಅಲ್ವಾ? ನಿಮ್ ಸರಿ ಹೋಗುತ್ತೆ. ನಮ್ಮ ಮಮ್ಮಿ ಫೈನಲಿ ಶಾಪಿಂಗ್ ಮಾಡಿದ್ರು. ಇಲ್ಲಿ ನೋಡಿ. ಅಲ್ಲ ಗೈಸ್ ನನ್ ಬರ್ಡೇ ಇರೋದು. ನನ್ ಬರ್ಡೇಗೆ ನಾನೇ ಇನ್ನು ಶಾಪಿಂಗ್ ಮಾಡಿಲ್ಲ, ಇವ್ರು ಶಾಪಿಂಗ್ ಮಾಡೋರು. ನೀವು ಚಿಕ್ಕರಿದ್ದಾಗ ಬರ್ತಡೇ ಮಾಡಿ 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 ಸಾಕಾಗ್ಬಿಟ್ಟಿದೆ. ಇವಾಗ ಅವರಾದ್ರೂ ನಾನು ಬರ್ತಡೇ ಮಾಡಲಿ ಅಂತ. ನಿಮ್ ಬರ್ಡೇ ಏನ್ ಡೈಲಿ ಮಾಡಿ ಎವ್ರಿ ಮಂತ್ ಮಾಡಕ್ಕಾಗುತ್ತಾ? ಮಾಡು. ಯಾಕೆ ನಿಮ್ಮ ತಾಯಿಗೆ ಅಷ್ಟು ಮಾಡೋಕ್ಕಾಗಲ್ಲ? ಅಮ್ಮ ಎಮೋಷನಲ್ ಅಮ್ಮ, ಎಮೋಷನಲ್. ಇದು ಹೆಂಗೆ ನೋಡಿ ಅಕ್ಕ, ಫುಲ್ ಡ್ರಾಮಾ. ಬಬ್ಲು ಕಳಿಸ್ತೀನಿ ನೋಡೋ. ಬಬ್ಲು ಎಷ್ಟು ಬಿಲ್ ಮಾಡ್ತಿದ್ದೆ ನೋಡೋಣ, ಕೈಯಿಂದ ಕರ್ಕೊಂಡು ನಾನು ಕಟ್ಟಿದವ್ರಿಗೆ ಗೊತ್ತೇ ಇಲ್ಲ. ನಾನೇ ಕಟ್ಟಿದ್ದು. ಆಯ್ತು ಬಿಡಮ್ಮ, ನಿನ್ ಖುಷಿಗೆ ಅದು ಒಪ್ಕೊಂಡ್ಬಿಡೋಣ. ಆಯ್ತು ನಡೀರಿ. ಇನ್ನೊಂದು ನೈಟಿ ಅಂತೆ. ನಡೀರಿ, ಟೈಮ್ ಆಯ್ತು. ತನು ಬಾಯ್ 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 ಬಾಯ್. ನಾನು ಇವಾಗ ಬೇರೆ ಜಾಗಕ್ಕೆ ಹೋಗೋಣ, ಬನ್ನಿ ಹೋಗುವ. ನಮ್ಮ ಸಿಸ್ಟರ್ ಇಲ್ಲ ಶಾಪಿಂದ ಇವಾಗ ನಮ್ಮ ಮಮ್ಮಿ ಸ್ಲಿಪ್ಪರ್ ತೊಗೋಬೇಕಂತೆ. ಸೊ ಅವ್ರಿಗೆ ಒಂದು ಸ್ಲಿಪ್ಪರ್ ತೊಗೊಂಡ್ಬಿಟ್ಟು ನಾನು ಆಮೇಲೆ ನೆಕ್ಸ್ಟ್ ನನ್ನ ಶಾಪಿಂಗ್ ಕಂಟಿನ್ಯೂ ಮಾಡೋಣ. ಬನ್ನಿ. ನಮ್ಮ ಡ್ಯಾಡಿ ಕಾರ್ ಓಡಿಸ್ಕೊಂಡು ಬಂದರು. ಕಾರ್ ಇದ್ದಿದ್ದಕ್ಕೆ ಎಲ್ಲರೂ ಓಡಾಡ್ತಾ ಇದೀವಿ ಇವಾಗ. ಬನ್ನಿ ಹೋಗುವ.
ಫುಲ್ಲು ಸೂಪರ್ ಶಾಪಿಂಗ್. ಸರ್ವಿಸ್ ಆಯ್ತು, ಏನ್ ಮಾಡ್ತೀರಾ ಕಾವ್ಯ ನೋಡಿಲ್ಲ ಊಟ ಏನ್ ನನಗ್ ಬೇಕು ಎಲ್ಲಿದೆ ರೊಟ್ಟಿ ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟ್. ಜೋಳದ ರೊಟ್ಟಿ, ಪಲ್ಯ ಮತ್ತು ಚಟ್ನಿ. ನಮ್ಮ ಭರತ ಬೋರ್ಡ್ ಹೊಡ್ಸ್ಕೊಂಡ್ಬಿಟ್ಟಿದ್ದ ನೋಡಿ ಗೈಸ್. ಹಾಯ್ ಫ್ರೆಂಡ್ಸ್, ಹೆಂಗಿದ್ದ ಎಷ್ಟು ದಿವಸ ಆಗ್ಬಿಟ್ಟು ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತ ನಮ್ಮ ಭರತ. ನೋಡಿ ಫುಲ್ ಸಣ್ಣ ಡಯಟ್ ನನ್ನ ಪಕ್ಕದಲ್ಲಿ ನೀನು ಸಣ್ಣ ಕಾಣಿಸಲ್ಲ ಕಣೋ, ನಾನು ಸಣ್ಣ ಆಗಿರೋದು. ಹೌದಾ, ಸೀರಿಯಸ್ಲಿ ಅವರೇ ಸಣ್ಣ ಆಗಿರೋದು, ನಾವು ಮೀಡಿಯಂ ಗೊತ್ತಲ್ಲ. ನನ್ನ ಎಷ್ಟಲ್ಲಿ ಚೆನ್ನಾಗಿದ್ಯಾ, ಎಲ್ಲ ಸಾಕಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿದೆ ಗೈಸ್. ಫುಲ್ ಡಿಸ್ಕಷನ್. ನಮ್ಮ ಅತ್ತೆಗೆ ಚೆನ್ನಾಗಿದೆ ಅಂತ ನಮ್ಮ ಅಮ್ಮಂಗೆ ಚೆನ್ನಾಗಿಲ್ವಂತೆ. ಕಾಣಿಸುತ್ತೆ. ನಮ್ಮನೇಲಿ ನಮ್ನ ತಿಟ್ಟೆ ಕೂದಿದ್ದು ಸ್ವಲ್ಪ ಉದ್ದ ಇದ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಇಷ್ಟ. ಹೌದೌದು. ಇವಾಗ ಇವ್ರಿಬ್ರು ಡಿಬೇಟ್ ನಡೆಯುತ್ತೆ ನನ್ನ ಹೇರ್ ಸ್ಟೈಲ್ ಅಲ್ಲಿ. ನಾವ್ ಹೆಂಗಿದ್ರು ಬಂದೇ ಬರುತ್ತೆ ನಮಗೆ. ನನಗೂ ಬರುತ್ತಪ್ಪ, ಹೆಂಗಿದ್ರು ಡಿಬೇಟ್ ಕಣ. ನಡೀರ ವ್ಯತ್ಯಾಸ ಇದೆ. ಏನು ಅವರು ಗಂಡಸನ್ನು ಅಲ್ಲ ಕಟ್ ಮಾಡಿ ಒಂದ್ ವರ್ಷ ಆಗಿದೆ, ಸುತ್ತ ಬಂದಿತ್ತು ಅವಳಿಗೆ. ಆದ್ರೂ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ, ಡಿಫ್ರೆಂಟ್ ಆಗಿದ್ದೀರಾ. ಲುಕ್ ಆಗಿದೆ. ನಮ್ಮ ಮಮ್ಮಿಗೆ ಒಬ್ರಿಗೆ ಗೈಸ್ ಇಷ್ಟ ಆಗಿಲ್ಲ, ಇನ್ನೆಲ್ಲರಿಗೂ ಇಷ್ಟ ಆಗಿದೆ. ಹೋದ ವರ್ಷ ಬರ್ತಡೇ ಟೈಮಲ್ಲಿ ಕಟ್ ಮಾಡ್ಕೊಳ್ಳಿ. ಹೋದ್ ವರ್ಷ 2 ವರ್ಷ ಆಯ್ತು. ನನಗೆ ಎಷ್ಟು ಕೋಪ ಬಂತು ಗೊತ್ತಾ? ಏನ್ ಮಾಡಿದ್ರಿ? ಮನೆಗೆ ಸೇರ್ಸಲ್ಲ ಅಂದ್ರಿ, ಸೇರ್ಸಲ್ಲ ಅಲ್ಲ. ಮನೆಗೆ ಬರ್ಬೇಡ ಅಂದ್ರಿ. ಬರ್ಬೇಡ, ಬರೋಲ್ಲ. ಕೂದಲು ಬೆಳೆಯೋರ್ಗೂ ಬರ್ಬೇಡ. ನಾನು ಹೋಗಲ್ಲ, ಫಿಕ್ಸ್ ಆಗಿದ್ದೀನಿ. ನಾನೇನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಇವ್ರು ಕೂದ್ಲು ಬರೋ ತನಕ ಬರ್ಬೋ, ನಾನು ಇನ್ನು 6 ತಿಂಗಳು ಬಿಡ್ಕೊಂಡ್ ಬರ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ 6 ತಿಂಗಳಂದ್ರೆ ನಾನು ಎಷ್ಟು ವರ್ಷ wait ಮಾಡ್ಬೇಕು? ಅವ್ನಿಗೆ ಏನಿಲ್ಲ, 3 ಇಷ್ಟು ಉದ್ದ ಬೇಕು, ಇಷ್ಟು ಉದ್ದ ಬೇಕಂತ. 3 months ಅಷ್ಟೇ. ಗಂಡ್ಮಕ್ಳಿಗೆ ಬೇಗ ಬಂದ್ಬಿಡುತ್ತೆ. ಹೌದಾ? ಕಚ್ಚದ ಏನು ಏನ್ ನಿನ್ ಹೆಸರು? ಅಪ್ಪ ಹೋಗೋಣ ಅಂತಂದ್ರೆ ಅದಕ್ಕೆ ನನಗೊಂದ್ ಜೊತೆ ನನಗೆ ಅಂತ ಶಾಪಿಂಗ್ ಇಲ್ಲಿ ನೋಡಿ. ನಮ್ಮ ಮಮ್ಮಿ ಸ್ಲಿಪ್ಪರ್ ಶಾಪಿಂಗ್. ಅಮ್ಮ ನೀನ್ ಯಾವ್ದೋ ನೋಡ್ತಿದ್ರ ತಗೋ. ಅಮ್ಮಂಗ್ ನಾನು ಬರ್ಡೇಗೆ ಎಲ್ಲ ಕೊಡ್ತೀನಿ, ಇನ್ನು ಎರಡು ಯೂಸೇ ಮಾಡಿಲ್ಲ ಅವರು. ಯೂಸೇ ಮಾಡಿಲ್ಲ ಅವರು. ಜೊತೆ ಅವ್ರ 3 ಜೊತೆ ಒಂದ್ ಎಕ್ಸ್ಟ್ರಾ ಇದೆ ಅವ್ರ ಹತ್ರ. ಇನ್ನೊಂದ್ ಯಾವ್ದು ತಗೊಳ್ಬೇಕಲ್ವಾ? ಈಗ ನಾನು ಬಿಲ್ ಪೇ ಮಾಡಿ ನಡೀರಿ ಹೋಗೋಣ. ಬಾಯ್ ಗೈಸ್. ನಾನು ಈ ಬ್ರ್ಯಾಂಡಿಗೆ ಬಂದಿದ್ದೀನಿ. ಈ ಬ್ರ್ಯಾಂಡಲ್ಲಿ ನನ್ನ ಸೈಜಿಗೆ ಸಿಗೋದು ಕಷ್ಟ, ನೋಡುವ. ಔಟ್ಫಿಟ್ಸ್ ನೋಡಿ. ಬ್ಲೌಸಾ ಇದು ಅಂತ? ಇದು ಬ್ಲೌಸಾ? ಬ್ಲೌಸ್ ನೋಡಿ. ಮಾಮ್ ಇದು ಸಪ್ರೇಟ್ ಟಾಪ್ ಮಾಮ್. ಸಪ್ರೇಟ್ ಅದು ಬೇರೆ ಇದು ಬೇರೆ. ಒಂದೇ ಒಂದು ಔಟ್ಫಿಟ್ ಗೈಸ್ ತೊಗೊಂಡಿರೋದು. ಅದೇ 1249 ಒಂದು ಔಟ್ಫಿಟ್. ಅದು ಇಷ್ಟಿದೆ ಪುಟ್ಟದು. ನಮ್ಮ ಮಮ್ಮಿಗೆ ಡ್ಯಾಡಿಗೆಲ್ಲ ಹೊಟ್ಟೆ ಹಸಿತಿದೆ ಅಂತೆ. ಸೊ ಅದಕ್ಕೆ ಅವ್ರು ಫುಡ್ ಕೋರ್ಟ್ಗೆ ಹೋಗ್ಬಿಡ್ಲಿ, ನಾನು ಶಾಪಿಂಗ್ ಮಾಡ್ತೀನಿ. ವೈಟ್ ಇದೆ, ಇದೇ ಕಲರ್ ಇಷ್ಟ, ತುಂಬ ಬೇರೆ ಇದೆ. ವೈಟ್ ಇದೆ, ಪ್ಲೇನ್ ಯಾ ಕ್ಯೂಟ್ ಕಾಣ್ತಿದೆ. ಇರಿ ಅದನ್ನೊಂದು ತಗೊಳ್ಳಿ ನಿಮಗೆ. ಗೈಸ್ ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಜೊತೆನೇ ಬರ್ಡೇ ಶಾಪಿಂಗ್ ಮಾಡೋದು. ಇವಾಗ ಅವರು ಫುಲ್ ಬ್ಯುಸಿ ಇದ್ದಾರೆ, ಫುಲ್ ಬ್ಯುಸಿ. ಮೊನ್ನೆ ಎಲ್ಲ ರೀಸೆಂಟಾಗಿ ಮೈಸೂರಲ್ಲಿ ಇದೆಲ್ಲ ಸುತ್ತಾಡಿದ್ದಾರಲ್ಲ, ಸೊ ಅದಕ್ಕೆ ಇನ್ನು 5 ದಿವಸ ಬಿಟ್ಬಿಡು ಅಂತವ್ರೆ. ಅದಕ್ಕೆ ಏನು ಕೇಳ್ತಿಲ್ಲ. ನನ್ನೊಂದು ಶೂಟ್ ಇದೆ, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಶಾಪಿಂಗ್ ಮಾಡ್ತಾಯಿದ್ದೀನಿ. ಬರ್ಡೇಗೆ ಅಂತಲ್ಲ, ಬರ್ಡೇ ಶೂಟ್ ಇದೆ, ಸೊ ಅದಕ್ಕೆ ಅಂತಾರೆ. ಇಲ್ಲಿ ಎಷ್ಟು ಸಕ್ಕದಾಗಿದೆ. ಒರೈನ್ ಮಾಲ್ ಏನು ಚೇಂಜಸ್ ಆಗಿದೆ ನೋಡಿ ಗೈಸ್. ಸಕ್ಕದಾಗಿದೆ. ಒಂದು ಫೋಟೋಸ್ ತೊಗೊಂಬಿಡೋಣ ಗೈಸ್. ಈ ಕ್ಯೂಟ್ ಫ್ರಾಕ್ ತೊಗೊಂಡಿದ್ದೀನಿ.
ಪರ್ಚೇಸ್ ಮಾಡಿದ್ದೀನಿ, ನೋಡೋಣ ಬನ್ನಿ. ಒಳ್ಳೆ ಬ್ಯಾಗು ಗೈಸ್, ನನಗೆ ತುಂಬ ಇಷ್ಟ ಆಗಿರೋ ಒಂದು ಬ್ಯಾಗ್ ಸಿಕ್ತು. ಅದು ಕಮ್ಮಿ ಪ್ರೈಸು. ನನ್ನ ಬರ್ಡೇ ಮಂತ್ ಅಂದ್ಬಿಟ್ಟು ಆಫರ್. ನಾನು ಯಾವಾಗಲೂ ವೆಬ್ಸೈಟಲ್ಲೇ ಶಾಪಿಂಗ್ ಮಾಡೋದು. ನೋಡಿ ಸಕ್ಕತ್ತಾಗಿದೆ. ಸ್ಲಿಪ್ಪರ್ ಟ್ರಯಲ್ ಮಾಡಿ 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 ಸ್ಲಿಪ್ಪರೇ ಬಿಟ್ಬಿಟ್ಟಿದ್ದೀನಿ. ಅಲ್ಲಿ ಹೋಗ್ತಾ ಇದ್ದೀನಿ. ತಲೆ ಕನ್ಫ್ಯೂಷನ್ ಗೈಸ್, ಇಲ್ಲಿ ಹೆವಿ ಕನ್ಫ್ಯೂಸು ಗೈಸ್. ಫೈನಲಿ ಇದೊಂದು ಶೂ, ಇದೊಂದು ಬ್ಯಾಗು, ಏನೇನೋ ತೊಗೊಂಡಿದ್ದೀನಿ. ಮನೆಗೆ ಹೋಗೋಣ. ಶಾಪಿಂಗ್ ಮಾಡಿದೆ, ಆದರೆ ಎಷ್ಟು ಶಾಪಿಂಗ್ ಮಾಡಿ ದುಡ್ಡೆಲ್ಲ ಪೇ ಆದಮೇಲೆ ಇನ್ನೂ ನೋಡಬೇಕು ಏನು ಪರ್ಚೇಸ್ ಮಾಡಿದೆ ಅಂತಲೇ ಕ್ವಶನ್ ಮಾರ್ಕ್ ನನಗೆ. ನಮ್ಮ ಮಮ್ಮಿ ಪಾಪ ವೇಟ್ ಮಾಡ್ತಾವ್ರ ಅಲ್ಲಿ ಮೇಲೆ. ಹೋಗ್ಬೇಕಾಯ್ತು ಇವಳ ಮೇಲೆ ಮಂಡೆ ಗೊತ್ತು ನಮ್ಗೆ ಗೊತ್ತಲ್ಲ. ಪನ್ನೀರು, ಎಲ್ಲರೂ ಕಾಫಿ ಕುಡಿತಾರೆ. ಪೀಸಾಗಿ ತಣ್ಣನೆ ಗಾಡಿಯಲ್ಲಿ ಅಲ್ಲಿ ಕುತ್ಕೊಂಡು ಇಷ್ಟೊತ್ತು ಅಲ್ಲಿ ಕೂತಿದ್ವಿ ಇಷ್ಟೊಂದು. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ ಮತ್ತೆ. ಪ್ರೈಸ್ ನಮ್ಮ ಡ್ಯಾಡಿ ಪಾರ್ಕಿಂಗ್ ಎಲ್ಲಿ ಮಾಡಿರೋದು ಗ್ಯಾಪ್ನ ಇಲ್ಲ ಅವ್ರಿಗೆ. ಅವಾಗ ನಂಬರ್ ಹಿಂಗೆ ಅದೇ ನೋಡ್ತಿದ್ದೀವಿ ಪಾರ್ಕಿಂಗ್ ಎಲ್ಲಿ ನಿಲ್ಸಿದ್ದೀವಿ ಅಂತ ನೋಡ್ತಾ. ಅಲ್ಲಿ ನಂಬರ್ ಇದೆ, ಬನ್ನಿ ಮಾಮ್. ಎಲ್ಲ ಹೋಗ್ತಾವ್ರೆ ಬನ್ನಿ. ಕೆಳಗಡೆ ಅಂತೆ ಅಂಡರ್ ಗ್ರೌಂಡು. ನಾವು ಒಂದು ಫ್ಲೋರ್ ಮೇಲೆ ಇದ್ದೀವಿ, ಅದಕ್ಕೆ ಬನ್ನಿ ಎಲ್ಲರೂ. ಫುಲ್ ಫ್ಯಾಮಿಲಿ ರೌಂಡಿಂಗ್ ಒರೈನ್ ಮಾಲು ಗೈಸ್. ಅವಾಗೆ ಬಂದಾಗ ಎಷ್ಟು ಕಾರ್ಗಳಿತ್ತಿಲ್ಲ, ಇವಾಗ ಒಂದು ಕಾರು ಇಲ್ಲ. ಗೈಸ್ ನಾನು ಒಂದೇ ಒಂದು ಶಾಪಲ್ಲಿ ಮಾತ್ರ ಒಂದು 2 hours ಓಡಾಡಿದ್ದೀನಿ, ಫುಲ್ 2 hours. ಎಷ್ಟು ವಾಕ್ ಮಾಡಿದ್ದೀನಿ ನೋಡ್ತೀನಿ ಇವಾಗಿರಿ. ಗೈಸ್ ನಮ್ಮ ಡ್ಯಾಡಿ ಏನು ಮಾಡಿದ್ದಾರೆ ಅಂದರೆ ನಾವೆಲ್ಲ ಶಾಪಿಂಗ್ ಮಾಡೋ ಟೈಮಲ್ಲಿ ನಮ್ಮ ಡ್ಯಾಡಿ ಪಾಪ ಹೊಟ್ಟೆ ಹಸಿ ಅಂದ್ಬಿಟ್ಟಲ್ಲಿ ಏನೋ ಮೇಲೆ ಆರ್ಡರ್ ಏನಿಲ್ಲ, ಒಂದು ಪಾನಿಪುರಿ, ಒಂದು ಊಟ, ಅದೇನು 2 ಚಪಾತಿ, ಒಂದಿಷ್ಟು ರೈಸು, ಒಂದು ದಾಲು, ಪನ್ನೀರು, ಅಷ್ಟಕ್ಕೆ 400 ರೂಪಾಯಿ, 500 ರೂಪಾಯಿ ಟೋಟಲ್ಲು. ಅದನ್ನೇ ಇವಾಗ ಆಯ್ತು ರಾಮೇಶ್ವರ ದೋಸೆ ತಿನ್ನೋದು, ಇದಕ್ಕೆ 500 ರೂಪಾಯಿ. ಇನ್ನೂ ಕರಗೆ ಇಲ್ಲ, ಅದೇ ಬೇಡ. ನೋಡಿ ಗೈಸ್ ಏನು ಜನ ಗೈಸ್ ಇಲ್ಲಿ. ತಿಂತೀರಾರೆ ತಿನ್ನೋಣ, ರಾಮೇಶ್ವರಲ್ಲಿ ತಿನ್ನೋಣ ಅಂದ್ರೆ ಯಾರು ಬೇಡ ಬೇಡ ಅಂತ. ಪಾಪ ಹೆಂಗೋ ಇಲ್ಲಿ ಇದೀರ ತಾನೆ, ಒಂಚೂರು ಬರತ್ ಅಂಗಡಿಗೆ ಬಿಟ್ಬಿಡಿ ಪಾಪ. ಅವಾಗಲೇ ಬಂದ್ವಲ್ಲ, ಇಲ್ಲಿಂದ 10 ನಿಮಿಷ ಅಷ್ಟೇ. ಹೋಗಿ ಹೆಂಗೂ ಹೋಗ್ಬೋದು, ಹೇಳ್ತೀನಿ ಲೊಕೇಶನ್. ಗೈಸ್ ನಾವು ಅಲ್ಲಿ ನೇಳನ್ ಕಲರ್ ಅಲ್ಲ ಗೈಸ್, ಇಲ್ಲಿ ನೋಡಿ ನಮ್ಮ ಮಮ್ಮಿ ಇನ್ನೊಂದು ಬೇಕು ಅಂತ. ನಾನು ಎಲ್ಲಂತ ಕೊಡ್ಲಿ ಇವತ್ತು ಬರೀ ಶಾಪಿಂಗ್ ಎಷ್ಟು ಬಿಲ್ ಆಗಿರ್ಬೋದು. ಪಾಪ ಅಲ್ಲ ನೇಳನ್ ಕಲರ್ ಕೇಳು. ಅಲ್ಲ ನೋಡೋದೇ ಗೈಸ್, ಇವಾಗ ನೀವೇ ಹೇಳಿ, ನೋಡೋದೇನಿಕ್ಕೆ? ನೋಡಿದ್ರೆ ತಗೋಬೇಕು, ಇಲ್ಲ ನೋಡ್ಲೇಬಾರ್ದು. ನನ್ನ ಮೈಂಡ್ ಸೆಟ್ ಹಂಗೆ, ನನ್ನ ಥಿಂಕಿಂಗ್ ಅದೇ. ಅಪ್ಪ ನಿಮ್ದು ಇರ್ಲಿ, ಡ್ರೈವರ್ ಪಾಠ ಕೊಡಿ. ಊಟ ಅಂತೂ ಕೊಡ್ಸಿದ್ರ ಚೆನ್ನಾಗಿತ್ತು. ಇನ್ನು ಕರೆಕ್ಟ್ 500 ರೂಪಾಯಿ 500 ರೂಪಾಯಿ ನೇಳನ್ ಕಲರ್ ಸೀರೆ ಕೇಳು ಅಂತ. ನೋಡು ಬರತ್ತೆ ಇಷ್ಟೆಲ್ಲ ಶಾಪಿಂಗ್ ಕೇಳ್ಕೊಂಡ್ ಬಾಪ ಗೈಸ್. ಅವನ ಹತ್ರ ಕೇಳಿ. ಬೇಕಾ? ಬರೀ ಸೀರೆ ಹೊಡ್ಕೊಂತೀಯಾ? 2800 ಅಂತೆ ಗೈಸ್. ಬೇಕಾ? ಅದು ಬೇಕಾ ಮಾಮ್? ಹಲೋ, ಬೇಕಾ ಸಾರಿ ಬೇಕಾ? ಬೇಡ, ನನ್ನ ಮಗನಿಗೆ ಹೇಳ್ತೀನಿ ಬಿಡಪ್ಪ, ಅವಳು ಕೊಡ್ಸಲ್ಲ. ಅವಳು ಅಷ್ಟೇ, ಬೆಳಗಿಂದ ಕೊಡ್ಸಿ ಮಾಡಿಸಿ ಕೊಡ್ಸಲ್ಲ. ನಾನು ಸುಮ್ಮನೆ ಇದ್ದೆ ತಾನೆ, ನೀನ್ ಯಾಕೆ ಬಂದು ಬೇಕಾ ಅಂತ. ಓಕೆ, ಬಾಯ್ ಟೇಕ್ ಕೇರ್. ಬಾಯ್ ಎಲ್ಲರಿಗೂ ಬಾಯ್. ಹುಷಾರ್, ಬಾಯ್. ಬಾಯ್